ಪಿಕಾಕ್ ಚೆನ್ನಾಗಿದೆಯಲ್ವಾ ನೋಡಿ, ಪೇಂಟಿಂಗ್ ಮಾಡಿರೋದು. ಇದು ಬೋಟ್ ನೆಕ್ ಕಟ್ಟಿಂಗ್ ತೋರಿಸ್ತೀನಿ. ಮುಂದೆ ಬಂದು ಪ್ರಿನ್ಸ್ ಕಟ್ಟು, ಹಿಂದೆ ಬೋಟ್ ನೆಕ್ಕು ಕಟ್ಟಿಂಗ್ ತೋರಿಸ್ತೀನಿ ಬನ್ನಿ. ನೋಡಿ, ಪೇಂಟಿಂಗ್ ಮಾಡಿರೋದು. ಫ್ರೆಂಡ್ ಒಬ್ಬರು ಪೇಂಟಿಂಗ್ ಮಾಡ್ತಾರೆ. ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಬೋಟ್ ನೆಕ್ ಬ್ಲೌಸು ಲೆಂತ್ ಚೆಕ್ ಮಾಡ್ಕೊಳ್ಳೋಣ. ಬ್ಲೌಸು ನಾವು ಸ್ಟಿಚ್ ಮಾಡಿರೋದೆ. ಸ್ವಲ್ಪ ದಪ್ಪ ಇದ್ದಾರೆ ಇವರು. ದಪ್ಪ ಇರೋರಿಗೆಲ್ಲ ಎಷ್ಟೆಷ್ಟು ಮೆಜರ್ ತೊಗೋಬೇಕು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನೋಡಿ, ಇವರು ಬ್ಲೌಸ್ ಲೆಂತ್ ಇಟ್ಕೊಂಡು ಎಷ್ಟಿದೆ ಅಂದರೆ 14 ಇದೆ. ರೆಡಿ 14 ಇದೆ. ನಾವು 15 ಇಂಚ್ ತಗೊಳ್ಳೋಣ. 15 ಇಂಚ್ ತಗೊಳ್ಳೋಣ. ಇದು ಹಿಂದೆ ಡೀಪ್ ಬಂದು ಸ್ಟಿಚಿಂಗ್ ಒಂದು 1/2 ಇಂಚ್ ಬಿಟ್ಕೊಂಡಿದ್ದೀನಿ. ಹಿಂದೆ ಡೀಪ್ ಬಂದು 4 ಇಂಚ್ ಇದೆ. 4 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಚೆಸ್ಟ್ ಚೆಕ್ ಮಾಡ್ಕೊಳ್ಳೋದು, ಮುಂದೆ ಚೆಕ್ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ನೋಡಿ. ಆರ್ಮ್ ಡೌನ್ ಚೆಕ್ ಮಾಡ್ಕೊತಾ ಇದ್ದೀನಿ. ಒಂದು 1/2 ಇಂಚ್ ಸ್ಟಿಚಿಂಗ್ ಅಂತ ಬಿಟ್ಕೋಬೇಕಾಗತ್ತೆ ನೋಡಿ. ಒಂದು 6 ಇಂಚ್ ಇದೆ ಇಲ್ಲಿ. ರೆಡಿ 6 ಇಂಚ್ ಸಿಗ್ತಾಯಿದೆ. ಆರ್ಮ್ ಡೌನ್ ಆಯ್ತಲ್ವಾ, 6 ಇಂಚ್ 6 ಇಂಚ್ ತೊಗೊತಾ ಇದ್ದೀನಿ ಆರ್ಮ್ ಡೌನು. ಶೋಲ್ಡರ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಬೋಟ್ ನೆಕ್ ಅಲ್ವಾ, ಇದು ಪರ್ಫೆಕ್ಟಾಗಿರಬೇಕು, ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ, ಇಲ್ಲ ಎಳ್ದಂಗಿರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ ನೋಡಿ. ಇದು ರೆಡಿ ನಮಗೆ 15 ಇದೆ. ದಪ್ಪನೇ ಇದ್ದಾರೆ ಇವರು, ಈ ಕಸ್ಟಮರ್. 15 ಇದೆ ರೆಡಿ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. 16 ಇಂಚ್ ಬರುತ್ತೆ. 16ರಲ್ಲಿ ಅರ್ಧ ತೊಗೊಂಡ್ರೆ 8 ಬರುತ್ತೆ. 8 ಇಡಬೇಕು ಇವರಿಗೆ. ಬ್ಲೌಸ್ ಲೆಂತ್ ಇವಾಗ 14 ಇದೆಯಲ್ವ, 15 ತೊಗೊತಾ ಇದ್ದೀನಿ. ತೊಗೊತಾ ಇದ್ದೀನಿ. ಹಂಗೆ ಆರ್ಮ್ ಡೌನ್ ಬಂದು 6 ಇಂಚ್ ತೊಗೊತಾ ಇದ್ದೀನಿ. ಚೆಸ್ಟ್ ಬಂದು 12 ಇಂಚ್ ತೊಗೊಂಡು, ಇವರಿಗೆ ದಪ್ಪನೇ ಇದ್ದಾರೆ, 12 ತೊಗೋಬೇಕಾಗತ್ತೆ. 12 ತಗೊಳ್ಳೋಣ. ರೆಡಿ ಪಿಂಟು. ಇದು ಶೋಲ್ಡರ್ ಬಂದು 7.5 ತೊಗೊತಾ ಇದ್ದೀನಿ ನಾನು. ಶೋಲ್ಡರ್ ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ. 3.5 ಸಿಗುತ್ತೆ ಶೋಲ್ಡರ್. 2.5 ತೊಗೊಂಡ್ರೆ 3.5 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಅಲ್ಲಿ ರೆಡಿ 4 ಸಿಗುತ್ತೆ ನಿಮಗೆ. ನೆಕ್ಕು 4 ಇಂಚ್ ಇರುತ್ತೆ. 7.5ಗೆ ಮಾರ್ಕ್ ಮಾಡೋಣ. ಇಂಚಷ್ಟು ಶೇಪ್ ಎಳಿಬೇಕಲ್ವ. 12 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದು ಬ್ಯಾಕ್ ಡೀಪ್ ಚೆಕ್ ಮಾಡಿಕೊಂಡು ಇಷ್ಟು 4.5. ಬ್ಯಾಕ್ ಡೀಪ್ ಬಂದು 4.5 ಇದೆ. ನಾವು ಪೈಪಿಂಗ್ ಕೊಟ್ಟರೆ ಇಲ್ಲಿ ಬರುತ್ತಲ್ವ, ಥ್ರೆಡ್ ಪೈಪಿಂಗ್ ಕೊಡೋ ಅಷ್ಟಕ್ಕೆ ಮಾರ್ಕ್ ಮಾಡಿ. ಹಂಡೋಗಿ ಮಾರ್ಕ್ ಮಾಡಿದ್ದಾಯ್ತಲ್ವ. ಇಲ್ಲೊಂದು ಕ್ರಾಸಾಗಿ ಒಂದು 1/4 ಇಂಚಷ್ಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ
ಒಂದು ಮಾರ್ಕಿಂಗ್ ಆಯ್ತಲ್ವಾ, ಕಟ್ ಮಾಡೋಣ ಇನ್ನು. ಬ್ಯಾಕ್ ಪಾರ್ಟ್ ಆಯ್ತಲ್ವ, ಇವಾಗ ಫ್ರಂಟ್ ಪಾರ್ಟ್ ಮಾಡೋಣ. ಫ್ರಂಟ್ ಪಾರ್ಟಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ. ಇದಕ್ಕೆ ಶೇಪ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಇಂಚಷ್ಟು ಶೇಪ್ ತೆಗಿಬೇಕಾಗುತ್ತೆ. ಮುಂದೆ ಡೀಪ್ ಎಷ್ಟಿದೆಯೋ ಚೆಕ್ ಮಾಡಬೇಕು ಒಂದ್ಸಲ. ಮುಂದೆ ಡೀಪು ಸ್ಟಿಚಿಂಗ್ ಅಂತ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಚೆಕ್ ಮಾಡ್ಕೊಳ್ಳೋಣ. ನಾನು 8 ಇದೆ. ಇದಾಯ್ತಲ್ವಾ, ಬಿಗ್ ಪೀನ್ಸ್ ಕಟ್ಟಿಗೆ ಮಾರ್ಕ್ ಮಾಡೋಣ. ದಪ್ಪ ಇದ್ದಾರೆ ಅವರು, 3 ತಗೊತಾ ಇದ್ದೀನಿ. ಮೂರುವರೆ ತಗೊಂಡಿದ್ದೀನಿ. ಇಲ್ಲಿ ಬಂದು 1.5 ತಗೊಳ್ಳೋಣ. ಇಲ್ಲಿ ಪೀನ್ಸ್ ಕಟ್ಗೆ ಮಾರ್ಕಿಂಗ್ ಇದು ಕಟ್ ಮಾಡೋಣ. ಇದು ಫ್ರಂಟ್ ಪಾರ್ಟ್ ಆಯಿತು, ಇದು ಬ್ಯಾಕ್ ಪಾರ್ಟ್ ಆಯಿತು. ನೆಕ್ಸ್ಟು ಸ್ಲೀವ್ ಹಾಕ್ಕೊಳ್ಳೋಣ. ಈ ಲೆಂತ್ ತಗೊಳ್ಬೇಕು. 11.5 ಇದೆ, 12.5 ತಗೊಳ್ಳೋಣ. ಪೀಸ್ ಕಟ್ಟಬೇಕಾಗತ್ತೆ. ಇವರು ಸ್ವಲ್ಪ ದಪ್ಪ ಇರೋರು. ಒಂದು ಪೀಸ್ ಕಟ್ಕೋಬೇಕಾಗತ್ತೆ. ಒಂದಷ್ಟಿಗೆ ಮಾರ್ಕ್ ಮಾಡಿದ್ದೀನಿ, ಕಟ್ ಮಾಡಿಬಿಡ್ತೀನಿ ಫಸ್ಟ್. ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಎಲ್ಲ ಪೀಸ್ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪ ಇರೋರಿಗೆ ಪೀಸ್ ಹಾಕಲೇಬೇಕಾಗತ್ತೆ. ಎಲ್ಲ ಹಾಕಿಲ್ಲ ಅಂದರೆ ಟೈಟ್ ಬರುತ್ತೆ. ಬ್ಲೌಸ್ ಹಾಕ್ಕೊಳ್ಳೋಕ್ಕಾಗಲ್ಲ, ಟೈಟ್ ಬಂದುಬಿಡುತ್ತೆ. ಸ್ಲೀವ್ ಕಟ್ಟಿಂಗ್ ಆಯ್ತಲ್ವಾ. ಶೇಪು ಎಲ್ಲ ಇವಾಗ ತೆಗಿತಾ ಇಲ್ಲ, ಮತ್ತೆ ತೆಗಿತೀನಿ ಪೀಸ್ ಎಲ್ಲ ಕಟ್ಟಾದ್ಮೇಲೆ.